ಇಂಪಾರ್ಟೆಂಟ್. ಒಮೆಗಾ 3, 6, 9 ಹಾರ್ಟ್ ತುಂಬಾ ಬಿದ್ದಿದೀವಿ, ಆ ತರ ಕ್ಯಾಪ್ಸುಲ್ಸ್ನೆಲ್ಲ ನಾವು ತಗೊಳ್ತಾ ಇರ್ತೀವಿ. ಹಾಗೆ ಅಕಾಯಿ ಬೆರ್ರಿ, ಇದರಲ್ಲಿ ಎಂತ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಅಂದ್ರೆ, ಎಷ್ಟು ವಿಟಮಿನ್ಸ್ ಇದೆ ಅಂದ್ರೆ, ನಮಗೆ ಮೇನ್ ಈಗ ವಿಟಮಿನ್ B12 ಡಿಫಿಷಿಯನ್ಸಿ, B6 ಡಿಫಿಷಿಯನ್ಸಿ, ವಿಟಮಿನ್ A ಡಿಫಿಷಿಯನ್ಸಿ, ಈ ತರ ಹಲವಾರು ಡಿಫಿಷಿಯನ್ಸಿಯಿಂದಾನೇ ನಾವು ಹಲವಾರು ಮಾತ್ರೆಗಳನ್ನು ತಗೋಬೇಕಾಗುತ್ತೆ. ಅದೆಲ್ಲದನ್ನು ಇದ್ರ ತಪ್ಪಿಸುತ್ತೆ ಅಕಾಯಿ ಬೆರ್ರಿ. ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ನಮಗೆ ಫ್ರೀ ರ್ಯಾಡಿಕಲ್ಸ್ ನಮ್ಮ ದೇಹದಲ್ಲಿ ಯಾವುದನ್ನೇ ಇರಲಿ, ನಮ್ಗೆ ಕಾಯಿಲೆ ಬರ್ಸೋಂಥ ಫ್ರೀ ರ್ಯಾಡಿಕಲ್ಸ್ ಅನ್ನ ತೆಗೆದಾಕೋ ಶಕ್ತಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಅದ್ರ ಜೊತೆಗೆ ನಮಗೆ ಬ್ಲೂಬೆರ್ರಿ ಇದೆ, ಕೊರೆಲ್ಲಾ ಇದೆ, ಅದು ಕೂಡ ಅಷ್ಟೇ ಡಿಟಾಕ್ಸಿಫಿಕೇಶನ್ ತುಂಬಾ ಅನುಕೂಲ ಆಗುತ್ತೆ. ಆಸ್ಟ್ರಾಕ್ಸಾಂಥಿನ್ ಅಂತೂ ಬೆಸ್ಟ್ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ನಮಗೆ ಬೇರೆ ಎಲ್ಲದಕ್ಕಿಂತ ದಿ ಬೆಸ್ಟ್ ಅಂತ ನಾನು ಇದನ್ನ ಹೇಳ್ತೀನಿ. ಅದ್ರ ಜೊತೆಗೆ ಬಾರ್ಲಿ ಗ್ರಾಸ್ ಇದೆ, ಅದರಲ್ಲೂ ಕೂಡ ಅಷ್ಟೇ ನ್ಯೂಟ್ರಿಷನ್ಸ್ ತುಂಬಾ ಹೈ ನ್ಯೂಟ್ರಿಷನ್ಸ್ ಇದೆ, ಫೈಬರ್ ಕಂಟೆಂಟ್ಸ್ ಇದೆ, ಇದು ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಬ್ಲಾಕ್ ಕೋಶ್ ಇದೆ, ಇದು ಕೂಡ ಅಷ್ಟೇನೆ ನಮಗೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ತುಂಬಾ ಅನುಕೂಲ ಮಾಡುತ್ತೆ. ಮತ್ತೆ ಎಸ್ಪೆಷಲಿ ಎನಿ ಪೇನ್ಫುಲ್ ಡಿಸಾರ್ಡರ್ಸ್, ಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್, ಲಂಬಾರ್ ಸ್ಪಾಂಡಿಲೋಸಿಸ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಈ ರೀತಿ ಹಲವಾರು ತೊಂದರೆಗಳಲ್ಲಿ ಎಸ್ಪೆಷಲಿ ಪೇನ್ಫುಲ್ ಡಿಸಾರ್ಡರ್ಸ್ ಅಲ್ಲಿ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಇದು. ಅದನ್ನ ನಮಗೆ ಬೇಗ ರಿಲೀವ್ ಆಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈ ರೀತಿ ಎಷ್ಟು ಚೆನ್ನಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ಬ್ಲೆಂಡ್ ಮಾಡಿ ಒಂದು ಪ್ರಾಡಕ್ಟ್ ಮಾಡಿಕೊಟ್ಟಿದ್ದಾರೆ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ನಮ್ ಖಂಡಿತ ಎಲ್ಲಾ ಕಾಯಿಲೆಗಳಿಂದನೂ ನಾವು ಹೊರಗಡೆ ಬರ್ಬೋದು. ಎಲ್ಲರಿಗೂ ಡೌಟ್ ಏನು ಅಂದ್ರೆ, ಒಂದೇ ಔಷಧಿ ಎಲ್ಲದಕ್ಕೆ ಹೆಂಗ್ ಕೆಲಸ ಮಾಡುತ್ತೆ ಅಂತ. ಅದನ್ನೇ ಈ ಸ್ಟೆಮ್ ಸೆಲ್ದು ಬ್ಯೂಟಿ ಅಂತ ಹೇಳ್ಬೋದು ನಾವು. ಅದು ಯಾಕೆ ಅಂತಂದ್ರೆ, ನಮ್ಮ ಬಾಡಿ ಡಿಟಾಕ್ಸಿಫೈ ಮಾಡುತ್ತೆ, ಅಂದ್ರೆ ದೇಹದಲ್ಲಿರೋ ವಿಷಗಳನ್ನ ತೆಗೆದು ಹೊರಗಡೆ ಹಾಕುತ್ತೆ. ದೇಹದಿಂದ ವಿಷ ತೆಗೆದು ಹೊರಗೆ ಹಾಕಿದ್ರೆ ನಮ್ ದೇಹನೇ ತನ್ನನ್ನು ತಾನು ರಿಕವರಿ ಮಾಡೋಂಥ ಕೆಪಾಸಿಟಿ ಇದೆ ದೇಹಕ್ಕೆ. ನಮ್ಮ ದೇಹಕ್ಕೆ ಒಂದು ವಿಶೇಷವಾದ ಒಂದು ಶಕ್ತಿ ಇದೆ, ಎಲ್ಲ ಆರ್ಗನ್ಸ್ ತನ್ನನ್ನು ತಾನೇ ಕ್ಲೆನ್ಸ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಡಿಟಾಕ್ಸಿಫಿಕೇಶನ್ ಆಯ್ತು ಅಂದ್ರೆ ದೇಹ ತನ್ನನ್ನು ತಾನೇ ರಿಪೇರಿ ಮಾಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಇದರಲ್ಲೂ ಇರೋಂಥ ಬ್ಯೂಟಿಫುಲ್ ಇಂಗ್ರೀಡಿಯೆಂಟ್ಸು ಜೀವಕೋಶಗಳ ಮೇಲೆ ಕೆಲಸ ಮಾಡುತ್ತೆ. ಈ ಜೀವಕೋಶಗಳು ಹಾಳಾಗಿರುತ್ತೆ, ಪ್ರತಿ ಕಾಯಿಲೆಯಲ್ಲೂ ಜೀವಕೋಶ ಹಾಳಾಗ್ದೇನೆ ನಮಗೆ ಕಾಯಿಲೆಗಳು ಬರೋದೇ ಇಲ್ಲ. ನೀವು ಡಯಾಬಿಟೀಸ್ ತಗೊಳ್ಳಿ, ಹೈಪರ್ ಟೆನ್ಷನ್ ತಗೊಳ್ಳಿ, ಅದಾದ ನಂತರ ಕ್ಯಾನ್ಸರ್ ತಗೊಳ್ಳಿ, ಪ್ರತಿಯೊಂದರಲ್ಲೂ ನಮ್ಗೆ ಏನೋ ಒಂದು ಡಿಫಾರ್ಮಿಟಿ ಅಲ್ಲಿ ಇದ್ದೇ ಇರುತ್ತೆ, ಜೀವಕೋಶಗಳ ಮೇಲೆ ಎಫೆಕ್ಟ್ ಆಗೇ ಆಗಿರುತ್ತೆ. ಸೊ ಅದನ್ನ ಸರಿ ಮಾಡುವಂತ ಶಕ್ತಿ ಇದರಲ್ಲಿದೆ. ಮತ್ತೆ ರಿವೈಟಲೈಸಿಂಗ್ ಕೆಪಾಸಿಟಿ ಇದೆ ಇದರಲ್ಲಿ, ಅಂದ್ರೆ ಜೀವಕೋಶಗಳಿಗೆ ಹೊಸ ಶಕ್ತಿ ತುಂಬುತ್ತೆ. ಹಾಗಾಗಿ ಹೊಸ ಶಕ್ತಿ ಆವಾಗ ನೋಡಿ ನಮಗೆ ಎಲ್ಲಾ ಡಿಫಿಷಿಯನ್ಸಿಗಳು ಕಡಿಮೆ ಆಗುತ್ತೆ. ಎಷ್ಟೋ ಕಾಯಿಲೆಗಳು ನಮಗೆ ಅದು ಕಾಯಿಲೆಗಳು ರೂಪದಲ್ಲಿ ಕಾಣುತ್ತೆ, ಆದ್ರೆ ಅಲ್ಲಿ ಡಿಫಿಷಿಯನ್ಸಿಯಿಂದನೇ ಕಾಯಿಲೆ ಬಂದಿರುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೊಳಕ್ ಆಗಿರಲ್ಲ. ಸೊ ಮತ್ತೆ ಜೊತೆಗೆ ರಿಪೇರಿಂಗ್, ಯಾವುದೇ ಡ್ಯಾಮೇಜ್ ಸೆಲ್ಸ್ ಇರಲಿ ನಮ್ಮ ದೇಹದಲ್ಲಿ ರಿಪೇರ್ ಆಯ್ತು ಅಂತಂದ್ರೆ ನೋಡಿ, ನಾವು ಪ್ಯಾರಾಲಿಸಿಸ್ಗೆ ಇದರಲ್ಲಿ ನಾವು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದ್ರೆ, ಬಿಕಾಸ್ ಇಟ್ ರಿಪೇರ್ಸ್, ಅಲ್ಲಿ ಆಗಿರೋ ಡ್ಯಾಮೇಜ್ ಸೆಲ್ಸ್ ಅನ್ನೆಲ್ಲ ರಿಪೇರಿ ಮಾಡ್ಕೊಂಡ್ ಬರುತ್ತೆ. ಬ್ರೈನ್ ಅಲ್ಲಿ ಏನೇನು ಡ್ಯಾಮೇಜ್ ಸೆಲ್ಸ್ ಆಗಿರುತ್ತೆ, ಈಗ ಬ್ಲಡ್ ಕ್ಲಾಟ್ ಆಗಿರುತ್ತೆ, ಅಲ್ಲೆಲ್ಲಾ ಸೆಲ್ಸ್ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ, ಅಲ್ಲಿ ಫಂಕ್ಷನ್ಸ್ ನಾರ್ಮಲ್ ಇರಲ್ಲ ಆ ಸೆಲ್ಸ್ದು. ಫಂಕ್ಷನ್ಸ್ ನಾರ್ಮಲ್ ಇಲ್ಲದೆ ಇರೋದಕ್ಕೆ ನಮ್ಗೆ ಕೈ ಕಾಲು ಆಡ್ಸಕ್ಕಾಗಲ್ಲ, ನಮ್ನೆಸ್ ಇರುತ್ತೆ, ಅಥವಾ ಅದರಲ್ಲಿ ಸೆನ್ಸಿಟಿವಿಟಿನೇ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು. ಅದೆಲ್ಲ ಮತ್ತೆ ರೀಗೇನ್ ಆಗ್ಬೇಕಂದ್ರೆ ಅಲ್ಲಿ ಒಂದು ರೆಜುವಿನೇಷನ್ ಆಗ್ಬೇಕು, ಮತ್ತೆ ರಿಪೇರಿಂಗ್ ಆಗ್ಬೇಕು. ಇದೆಲ್ಲ ಕೆಲಸ ನೋಡಿ ಪ್ಯಾರಾಲಿಸಿಸ್ ಅಲ್ಲಿ ಆಗುತ್ತೆ. ಈ ರೀತಿ ನಾವು ಯಾವ ಕಾಯಿಲೆಗಳಲ್ಲೂ ಇದನ್ನ ತಗೊಂಡ್ರು ಕೂಡ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ನಾವು ಅದಕ್ಕೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಲಿ, ಅದರ ರಿಸಲ್ಟ್ಸ್ ಇನ್ನೂ ತುಂಬಾ ಚೆನ್ನಾಗಿ ಬರ್ಲಿ ಅನ್ನೋದಕ್ಕೆ ನಾವು ಸಬ್ಲಿಂಗ್ವಲ್ಲಿ ತಗೊಳ್ತೀವಿ, ನಾಲ್ಗೆ ಕೆಳಗಡೆ ತಗೊಳ್ತೀವಿ. ಅದರಲ್ಲಿಂದಾನೇ ನಮಗೆ ಅಬ್ಸಾರ್ಪ್ಷನ್ ಪರ್ಫೆಕ್ಟ್ ಆಗಿರುತ್ತೆ, ಎಲ್ಲೂ ವೇಸ್ಟ್ ಆಗಲ್ಲ ಔಷಧಿ. ಬೇರೆ ಕಾಯಿಲೆಗಳಲ್ಲಾದ್ರೆ ನಾವು ಎಷ್ಟೋ ಔಷಧಿಗಳು ತಗೋಬೇಕು ಒಂದೊಂದು ಕಾಯಿಲೆಗೆ. ಒಂದು ಗ್ಯಾಸ್ಟ್ರಿಕ್ ಬಂದ್ರೇನೆ 4-5 ಔಷಧಿ ತಗೋಬೇಕು, ಶುಗರ್ಗೆ 4-5 ಔಷಧಿ ತಗೋಬೇಕು. ಬಟ್ ಇದರಲ್ಲಾದ್ರೆ ಜಸ್ಟ್ ನಾವು ಒಂದೇ ಒಂದು ಪ್ರಾಡಕ್ಟ್ ಇಂದ ನಾವು ಅಷ್ಟು ಕಾಯಿಲೆಗಳನ್ನ ತುಂಬಾ ಸುಲಭವಾಗಿ ಗುಣ ಮಾಡ್ಕೋಬಹುದು. ಸೊ ಇದು ಎಲ್ಲಾ ಏಜ್ ಅವರು ತಗೋಬಹುದು, ಮಕ್ಕಳಿಂದ ಅಂದ್ರೆ ಅಬೌಟ್ 12 years ಇರೋಂಥ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಇದನ್ನ ಬಳಸ್ಬೋದು. ನಾವು ಯೂಶುವಲಿ ಲ್ಯಾಕ್ಟೇಟಿಂಗ್ ಮದರ್ ಅಂದ್ರೆ ಹಾಲು ಕುಡಿಸೋಂಥ ತಾಯಂದಿರಿರ್ಬೋದು, ಈಗ ಮಗು ಚಿಕ್ಕದಿರುತ್ತೆ ಅವ್ರಿಗೆ ತಗೋಬಾರ್ದು, ಪ್ರೆಗ್ನೆಂಟ್ ಇರೋ ವುಮೆನ್ಸ್ ಅಷ್ಟೇ ತಗೋಬಾರ್ದು, ಬಿಟ್ರೆ ಬಾಕಿ ಎಲ್ಲರೂ ಆರಾಮಾಗಿ ಇದನ್ನ ತಗೋಬಹುದು. ಎಲ್ಲ 200 ಡಿಸೀಸ್ ಮೇಲೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೊ ನಿಮ್ಗೆ ಯಾವ ಕಾಯಿಲೆಗಳ ಬಗ್ಗೆ ಡೌಟ್ ಇದ್ರು ಕೂಡ ನನಗೆ ಕೇಳಿ, ಖಂಡಿತ ನಾನು ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಸೊ ಒಬ್ರೊಬ್ರಾಗೆ ಕೇಳಿ ನಾನು ಅದ್ರ ಬಗ್ಗೆ ಹೇಳ್ತೀನಿ. ನಾನು ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇದನ್ನ ಮುಗಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಕ್ವಶನ್ ಆನ್ಸರ್ ಸೆಷನ್, ಹಾಗಾಗಿ ತುಂಬಾ ಜನ ಕ್ವಶನ್ ಕೇಳೋದಿರುತ್ತೆ, ಡೌಟ್ಸ್ ತುಂಬಾ ಇರುತ್ತೆ, ಕ್ಲಾರಿಫೈ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾನು ಇಷ್ಟು ಹೇಳಿ ಮುಗಿಸ್ತೀನಿ. ನಾನು ಎಲ್ಲರಿಗೂ ಕರ್ನಾಟಕ ಲೀಡರ್ಸ್ಗೆ, ನಮ್ಮ ಸೌತ್ ಇಂಡಿಯನ್ ಎಲ್ಲಾ ಲೀಡರ್ಸ್ಗೂ ನಾನು ಮತ್ತೊಂದ್ಸರಿ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓವರ್ ಟು ಯು ಸರ್. ಸರ್ ನಮಸ್ತೆ.
ಹಲವಾರು ಸೋರಿಯಾಸಿಸ್ ಪೇಷಂಟ್ ಕೊಟ್ಟಿದ್ದೀವಿ. ಅದರದ್ದು ನಾನು ಟೆಸ್ಟಿಮೋನಿ ಕೂಡ ತುಂಬಾ ಸೆಷನ್ಸ್ ಅಲ್ಲಿ ಹೇಳಿದ್ದೆ, ಹೆಂಗ್ ಕೆಲಸ ಮಾಡಿದೆ, ಎಷ್ಟು ಫಾಸ್ಟ್ ಆಗಿದೆ ಕೆಲಸ ಮಾಡಿದೆ ಅಂತ ಹೇಳಿ. ಸೋರಿಯಾಸಿಸ್ ಅಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ಅದು ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂಶುವಲಿ ಏನಂದ್ರೆ ಎಲ್ಲರೂ ತುಂಬಾ ಫಾಸ್ಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾರೆ, ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ತಾರೆ, ತುಂಬಾ ಬೇಗ ಕಡಿಮೆ ಆಗ್ಲಿ ಅಂತ. ಬಟ್ ಸೋರಿಯಾಸಿಸ್ ಅನ್ನೋದು ಒಂದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ, ಅಂದ್ರೆ ದೀರ್ಘಕಾಲೀನ ಕಾಯಿಲೆ ಅದು. ಅಂದ್ರೆ ಅದು ಕಾಯಿಲೆ ನಮಗೆ ಮ್ಯಾನಿಫೆಸ್ಟ್ ಆಗಿ ನಮಗೆ ಕಾಣಬೇಕು ಅಂದ್ರೆ ಅದ್ರ ಹಿಂದೆ 5 ವರ್ಷ ನಮಗೆ ನಾವು ಮಿಸ್ಟೇಕ್ಸ್ ಮಾಡಿರ್ತೀವಿ, ಅಷ್ಟು ತಪ್ಪುಗಳಾಗಿ ಆಮೇಲೆ ನಮಗೆ ಕಾಯಿಲೆ ಕಂಡಿರುತ್ತೆ. ಅದು ಹೋಗ್ಲಿಕ್ಕೂ ಕೂಡ ಸಮಯ ತಗೊಳುತ್ತೆ. ಎಸ್ಪೆಷಲಿ ಸ್ಕ್ಯಾಲ್ಪ್ ಸೋರಿಯಾಸಿಸ್, ತಲೆ ಮೇಲೆ ಏನಿರುತ್ತೆ ಸೋರಿಯಾಸಿಸ್, ಅದು ಅಷ್ಟು ಬೇಗ ಗುಣ ಆಗಲ್ಲ, ಸಮಯ ಜಾಸ್ತಿ ತಗೊಳುತ್ತೆ. ಪಾಮಾರ್ ಪ್ಲಾಂಟಾರ್ ಸೋರಿಯಾಸಿಸ್ ಕೂಡ ಅಷ್ಟೇ ಸಮಯ ತಗೊಳುತ್ತೆ, ಯಾಕಂದ್ರೆ ಅಲ್ಲಿ ಹಾರ್ಡ್ ಇರುತ್ತೆ ಸ್ಕಿನ್ನು, ತುಂಬಾ ಬೇಗ ಕಡಿಮೆ ಆಗಲ್ಲ. ಬಟ್ ಕಡಿಮೆ ಅಂತೂ ಖಂಡಿತ ಆಗೇ ಆಗುತ್ತೆ. ನಾನು ಅದಕ್ಕೆ ಒಂದು ಕೇಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಬ್ಬ ಅಜ್ಜಿ ಬಂದಿದ್ರು, ಅವರಿಗೆ ಸೋರಿಯಾಸಿಸ್ 2.5 ವರ್ಷದಿಂದ ಇತ್ತು. ಅವ್ರು ಆಲ್ರೆಡಿ ತುಂಬಾ ಹಲವಾರು ಔಷಧಿಗಳನ್ನೆಲ್ಲ ತಗೊಂಡು ಬೇರೆ ಬೇರೆ ಆಸ್ಪತ್ರೆ ಎಲ್ಲ ಸುತ್ತಬಿಟ್ಟು ಲಾಸ್ಟಿಗೆ ಬಂದಿದ್ರು. ಅವ್ರಿಗೆ ನಾನು ಅಷ್ಟೇ ಹೇಳಿದ್ದು, ಕಾನ್ಫಿಡೆನ್ಸ್ ಎಲ್ಲ ತುಂಬಿ ಅವರಿಗೆ ಕರೆಕ್ಟ್ ಆಗಿ ಇದು ಕೆಲಸ ಮಾಡುತ್ತೆ ತಗೊಳ್ಳಿ ಅಂತ ಹೇಳಿ ಕೊಟ್ಟಾಗ, ಒಂದೇ ವಾರದಲ್ಲಿ ಅವ್ರಿಗೆ ಒಂದು ಅದ್ಭುತವಾದ ಚೇಂಜಸ್ ಕಾಣ್ತು. ಅಂದ್ರೆ ಒಟ್ಟೊಟ್ಟು ತರ ಉದುರೋದೆಲ್ಲ ಕಡಿಮೆ ಆಯ್ತು, ಇಚ್ಚಿಂಗ್ ಮಾತ್ರ ಇತ್ತು, ಕಡ್ತಾ ಇತ್ತು. ಯಾಕಂದ್ರೆ ಸ್ಕಿನ್ ಪ್ರಾಬ್ಲಮ್ ಅಲ್ಲಿ ಕಡ್ತ ಅನ್ನೋದು ಕಾಮನ್, ಅದೇ ಮೇನ್ ಸಿಂಪ್ಟಮ್. ನಮಗೆ ಸ್ಕಿನ್ ಪ್ರಾಬ್ಲಮ್ ಪೂರ್ತಿ ವಾಸಿ ಆಗೋವರೆಗೂ ಕಡ್ತ ಅನ್ನೋದು ಇದ್ದೇ ಇರುತ್ತೆ, ಅಂದ್ರೆ ಇಚ್ಚಿಂಗ್ ಇದ್ದೇ ಇರುತ್ತೆ. ನಾವೇನ್ ಮಾಡ್ತೀವಿ, ಇಚ್ಚಿಂಗ್ ಕಡಿಮೆ ಆಗಿಲ್ಲ ಅಂತೇಳಿ ಮೆಡಿಸಿನ್ ನಿಲ್ಸ್ಬಿಡ್ತೀವಿ. ಬೇರೆ ರಿಸಲ್ಟ್ಸ್ ಎಲ್ಲ ಬಂದಿರುತ್ತೆ ಅದರಲ್ಲಿ, ಅಂದ್ರೆ ಒಟ್ಟೊಟ್ಟು ತರ ಉದ್ರದ್ ಕಡಿಮೆ ಆಗಿರುತ್ತೆ, ಅಲ್ಲಿ ಸ್ಕಿನ್ ಚೇಂಜಸ್ ಆಗಿರುತ್ತೆ, ಥಿಕ್ನೆಸ್ ಕಡಿಮೆ ಆಗಿರುತ್ತೆ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಬೇಗ ನಿಲ್ಸ್ಬಿಡ್ತೀವಿ. ಯಾಕೆ ಇನ್ನು ಇದರಲ್ಲಿ ಇಚ್ಚಿಂಗೇ ಕಡಿಮೆ ಆಗಿಲ್ಲ, ಈ ಮೆಡಿಸಿನ್ ಕೆಲಸ ಮಾಡ್ತಿಲ್ಲ ಅಥವಾ ಈ ಪ್ರಾಡಕ್ಟ್ ಕೆಲಸ ಮಾಡ್ತಿಲ್ಲ ಅಂತೇಳಿ. ಬಟ್ ಅದು ತಪ್ಪು ಆಕ್ಚುಲಿ. ನೀವು ಕರೆಕ್ಟಾಗಿ ಪ್ರಾಪರ್ ಆಗಿ ಫಾಲೋ ಅಪ್ ಮಾಡಿ, ಕರೆಕ್ಟಾಗಿ ಅದನ್ನ ತಗೊಳ್ಳಿ, ನಾವು ಹೇಗೆ ಹೇಳಿದೀವಿ ಹಾಗೆ ತಗೊಳ್ಳಿ. ಜೊತೆಗೆ ನಮ್ಗೆ ಏನು ಅಂದ್ರೆ ಇದ್ರಲ್ಲಿ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ, ಮತ್ತೆ ಜೊತೆಗೆ ಅವರಿಗೆ ತುಂಬಾ ಬಾಡಿ ಹೀಟ್ ಜಾಸ್ತಿ ಇರುತ್ತೆ. ಯಾರು ಸೋರಿಯಾಸಿಸ್ ಆಗಿರುತ್ತೆ ಅವ್ರಿಗೆ ಆಲ್ರೆಡಿ ತುಂಬಾ ಬಾಡಿ ಹೀಟ್ ಜಾಸ್ತಿ ಇರುತ್ತೆ. ಅವರು ಬಾಡಿ ಹೀಟ್ ನ ಕಡಿಮೆ ಮಾಡ್ಕೊಳಕ್ ಏನ್ ಬೇಕು ಆ ರೀತಿ ಫುಡ್ ಅನ್ನ ಫಾಲೋ ಮಾಡ್ಬೇಕು. ಬಾಡಿ ಹೀಟ್ ಏನ್ ಜಾಸ್ತಿ ಆಗ್ತಿರುತ್ತೆ ಆ ಫುಡ್ ಅನ್ನ ಸ್ಟಾಪ್ ಮಾಡಬೇಕು. ಈಗ ನಾವು ಇದನ್ನ ತಗೊಳ್ತಾ ಇರ್ತೀವಿ ಪ್ರಾಡಕ್ಟ್, ಚೆನ್ನಾಗಿ ಚಿಕನ್ ತಿನ್ನೋದು, ಫಿಶ್ ತಿನ್ನೋದು, ಹೀಟ್ ಆಗಂತ ಪದಾರ್ಥಗಳನ್ನ ಸಿಕ್ಕಾಪಟ್ಟೆ ತಿನ್ನೋದು, ಅವಾಗ ನಮಗೆ ರಿಸಲ್ಟ್ ಫಾಸ್ಟ್ ಆಗಿ ಬರಲ್ಲ, ಸ್ಲೋ ಆಗುತ್ತೆ ರಿಸಲ್ಟ್. ಮತ್ತೆ ಇಚ್ಚಿಂಗ್ ಕೂಡ ಜಾಸ್ತಿ ಇರುತ್ತೆ ಆ ತರದ್ರಲ್ಲಿ. ಯಾರೇ ನೋಡಿ ಸೋರಿಯಾಸಿಸ್ ಅಲ್ಲಿ ಚಿಕನ್ ತಿಂದಿರ್ತಾರೆ, ನೆಕ್ಸ್ಟ್ ಡೇನೆ ಇಚ್ಚಿಂಗ್ ಜಾಸ್ತಿ ಆಗಿರುತ್ತೆ. ಮಟನ್ ತಿಂದಿರ್ತಾರೆ, ನೆಕ್ಸ್ಟ್ ಡೇ ಇಚ್ಚಿಂಗ್ ಜಾಸ್ತಿ ಆಗಿರುತ್ತೆ. ಫಿಶ್ ಅಂದ್ರೂ ತಿನ್ಲೇಬಾರ್ದು ಅವರು. ಈ ರೀತಿ ಕೆಲವೊಂದು ಬೇಸಿಕ್ ಡಯಟ್ ಅನ್ನು ಫಾಲೋ ಮಾಡಿ ಇದನ್ನ ತಗೊಂಡ್ರೆ ಸರ್, ಖಂಡಿತ ನಿಮ್ಗೆ ಅದರಲ್ಲಿ ರಿಸಲ್ಟ್ಸ್ ಗೊತ್ತಾಗುತ್ತೆ. ನೀವು ಫಾಲೋ ಮಾಡಿ, ಎಷ್ಟು ಕ್ರಾನಿಕ್ ಇದೆ, ಎಷ್ಟು ಹಳೇದಿದೆ ಕಾಯಿಲೆ ಅನ್ನೋದ್ರ ಮೇಲೆ ನಮ್ಗೆ ಎಷ್ಟು ದಿನ ತಗೋಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೀವು ಫಾಲೋ ಅಪ್ 1-3 ತಿಂಗಳು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇನ್ನು ಎಷ್ಟು ದಿನ ನಾನು ತಗೋಬೇಕು ಇದನ್ನ, ಎಷ್ಟು ದಿನ ತಗೊಂಡ್ರೆ ನಂಗೆ ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಡಯಟ್ನು ಸ್ವಲ್ಪ ಸೀರಿಯಸ್ ಆಗಿ ಇದ್ರಲ್ಲಿ ಫಾಲೋ ಮಾಡಬೇಕು, ಹೀಟ್ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು, ಅವಾಗ ಹೆಲ್ಪ್ ಆಗುತ್ತೆ ಸರ್. ಅಲ್ಲಿ ಮಸಲ್ ಟಿಯರ್ ಆಗಿರುತ್ತೆ, ಟಿಯರ್ ಆಗಿ ಅದ್ರ ಕಂಟೆಂಟ್ಸ್ ಎಲ್ಲ, ಅಂದ್ರೆ ಈಗ ನಮ್ಗೆ ಇಂಟೆಸ್ಟೈನ್ ಅಲ್ಲಿ ಅಬ್ಡಾಮಿನಲ್ ಕಂಟೆಂಟ್ಸ್ ಹೊರಗಡೆ ಬಂದಿರುತ್ತೆ, ಫ್ಯಾಟ್. ಓಕೆ, ಅದನ್ನ ನಾವು ಕ್ಯೂರ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಬಟ್ ಆದ್ರೆ ನಾವು ಇದ್ರಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗ್ಬೋದು. ಏನಕ್ಕೆ ಅಂತಂದ್ರೆ ಇದು ಸೆಲ್ಯುಲಾರ್ ಲೆವೆಲ್ ಅಲ್ಲಿ ವರ್ಕ್ ಆಗೋದ್ರಿಂದ, ನಾವೊಂದು ಕೆಲವೊಂದು ಪ್ರಿಕಾಷನ್ ತಗೊಂಡು ಇದನ್ನ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಹೋದ್ರೆ ಆ ಮಸಲ್ ಫೈಬರ್ಸ್ ಮತ್ತೆ ಕೂಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಕೂಡ್ಕೊಳ್ಳುತ್ತೆ ಡೆಫಿನೆಟ್ಲಿ. ಯಾಕಂದ್ರೆ ಇದ್ರಲ್ಲಿ ನಾವು ರಿಪೇರಿಂಗ್ ನೋಡಿದೀವಿ, ರೆಜ್ಯುವಿನೇಷನ್ ನೋಡಿದೀವಿ ಬೇರೆ ಬೇರೆ ಕೇಸಲ್ಲಿ. ಡೆಫಿನೆಟ್ಲಿ ಅದು ಕೂಡ್ಕೊಳ್ಳುತ್ತೆ. ಬಟ್ ಅವ್ರ ಪ್ರಿಕಾಷನ್ ಏನ್ ತಗೋಬೇಕು ಇದರಲ್ಲಿ ಅಂದ್ರೆ, ಮೊದಲನೇದಾಗಿ ಅವರಿಗೆ ಕಾನ್ಸ್ಟಿಪೇಷನ್ ಇಲ್ಲದೆ ಇರೋ ತರ ನೋಡ್ಕೋಬೇಕು. ಯಾವಾಗ ಕ್ಯೂರ್ಸಲ್ ತಗೊಳ್ತಾರೆ ಕಾನ್ಸ್ಟಿಪೇಷನ್ ಅನ್ನೋದು ಕ್ಲಿಯರ್ ಆಗುತ್ತೆ. ಕೆಲವೊಂದು ಡಯಟ್ ಗಳನ್ನು ಫಾಲೋ ಮಾಡ್ಕೊಂಡು ಕಾನ್ಸ್ಟಿಪೇಷನ್ ನ ಕ್ಲಿಯರ್ ಮಾಡ್ಕೋಬೇಕು. ಎರಡನೇದ್ದು, ಅವರು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ವೇಟ್ ಎತ್ತಬಾರ್ದು. ತೂಕ ಎತ್ತಿದ್ರೆ ಅದು ಮತ್ತೆ ಮಸಲ್ ಟಿಯರ್ ಆಗ್ತಾ ಹೋಗುತ್ತೆ. ಈಗ ಅವರು ಎಕ್ಸಾಂಪಲ್ ಕ್ಯೂರ್ಸಲ್ ತಗೊಳ್ತಾ ಇರ್ತಾರೆ, ಅದು ಹೀಲ್ ಅಪ್ ಆಗ್ತಾ ಇರುತ್ತೆ. ಬಟ್ ಅವರು ಮತ್ತೆ ಅಗೇನ್ ವೇಟ್ ಏನಾದ್ರು ಲಿಫ್ಟ್ ಮಾಡಿದ್ರೆ ತುಂಬಾ, ಅವಾಗ ಏನಾಗುತ್ತೆ, ಮತ್ತೆ ಅದು ಟಿಯರ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವ್ರಿಗೆ ಏನ್ ಅನ್ಸುತ್ತೆ, ರಿಸಲ್ಟ್ ಬಂದಿಲ್ಲ, ಇದು ಕೆಲಸ ಮಾಡ್ತಿಲ್ಲ ಅಂತ ಅನ್ಸ್ಬಿಡುತ್ತೆ. ಬಟ್ ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಡೆಫಿನೆಟ್ಲಿ ಅದರಲ್ಲಿ ಕ್ಯೂರ್ ಆಗೋ ಚಾನ್ಸಸ್ ಇದೆ. ಬಟ್ ಈ ಪ್ರಿಕಾಷನ್ನ ಅವರು ಕಂಪಲ್ಸರಿ ತಗೊಳ್ಬೇಕು, ಮೇನ್ ಇಂಪಾರ್ಟೆಂಟ್ ಅದು. ಸೊ ಅದ್ರಲ್ಲಾಗುತ್ತೆ ಡೆಫಿನೆಟ್ಲಿ, ವಿತಿನ್ ನಾರ್ಮಲ್ ಲಿಮಿಟ್ಸ್ ಅಲ್ಲಿ ಇದೆ. ಇದು ತಗೊಂಡ್ಮೇಲೆ 3 months ಆನ್ವರ್ಡ್ಸ್ ನಾರ್ಮಲ್ ಲಿಮಿಟ್ಸ್ ಅಲ್ಲಿ ಇದೆ ಅನ್ಕೊಳ್ಳಿ. ಆ ನಂತರ ನಾವು ಡೋಸ್ ಕಡಿಮೆ ಮಾಡ್ತಾ ಬರಬೇಕು. ನಾರ್ಮಲ್ ಅದು ರಿಪೋರ್ಟ್ಸ್ ನೋಡ್ಕೊಂಡು ಆ ಡೋಸ್ ನ ಕಡಿಮೆ ಮಾಡ್ತಾ ಬರಬೇಕು. ಈಗ ರೆಗ್ಯುಲರ್ ಆಗಿ ಡೈಲಿ ಒಂದೊಂದು ಸ್ಯಾಚೆಟ್ ತಗೊಳ್ತಾ ಇದ್ರೆ ಅವ್ರಿಗೆ ಅಲ್ಟರ್ನೇಟ್ ಡೇ ತಗೊಳಕ್ ಹೇಳ್ಬೇಕು. ಅವಾಗ ಮತ್ತೆ ನಾವು 1 ತಿಂಗಳು ಬಿಟ್ಟು ಮತ್ತೆ ಶುಗರ್ ಲೆವೆಲ್ ಚೆಕ್ ಮಾಡಿಸ್ಬೇಕು. ಶುಗರ್ ಲೆವೆಲ್ ನಾರ್ಮಲ್ಲೇ ಇತ್ತು ಅಂದ್ರೆ ಅವಾಗ 3 days ಒನ್ಸ್ ತಗೊಳಕ್ ಹೇಳ್ಬೇಕು ಅವರಿಗೆ, ಮತ್ತೆ ಚೆಕ್ ಮಾಡಿಸ್ಬೇಕು.
ಬೇಕು. ಹಾಗೆ ನಾರ್ಮಲ್ ಇತ್ತು, ಆಮೇಲೆ 4 days ಒನ್ಸ್. ಈ ರೀತಿ ಕಾನ್ಸಿಕ್ಯೂಟಿವ್ ಆಗಿ ಕಡಿಮೆ ಮಾಡ್ತಾ ಟೇಪರ್ ಮಾಡ್ತಾ ಬರಬೇಕು ಡೋಸೇಜ್ನ. ಲಾಸ್ಟಿಗೆ ವೀಕ್ಲಿ ಒನ್ಸ್ ತಗೊಳ್ಳಿ, ಅವ್ರೇನು ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಬಾಡಿ ಕಂಟಿನ್ಯೂಸ್ ಡಿಟಾಕ್ಸಿಫೈ ಆಗೋ ಅವಶ್ಯಕತೆ ಇರುತ್ತೆ ನಮಗೆ. ಯಾಕಂದ್ರೆ ನಾವು ತಿನ್ನೋ ಫುಡ್ ಅಲ್ಲಿ ಕೆಮಿಕಲ್ ಇದೆ ಅಲ್ವಾ ಸರ್, ಅದನ್ನಂತರೂ ನಾವು ತಪ್ಸಕ್ಕಾಗಲ್ಲ. ಕಂಪ್ಲೀಟ್ ಆರ್ಗ್ಯಾನಿಕ್ ಫುಡ್ ಯಾರು ತಗೊಳ್ತಾರೆ ಈಗಿನ ಕಾಲದಲ್ಲಿ? ಯಾರೂ ತಗೊಳಲ್ಲ. ಎಲ್ಲರಿಗೂ ಇನ್ಆರ್ಗ್ಯಾನಿಕ್ ಫುಡ್ಡೇ ಸಿಗೋದು. ಕೆಮಿಕಲ್ ಅಂತೂ ನಮ್ಮ ದೇಹದಲ್ಲಿ ಡಂಪ್ ಆಗ್ತಾನೆ ಇರುತ್ತೆ. ಅವಾಗ ಮತ್ತೆ ಆರ್ಗನ್ಗಳು ಹಾಳಾಗ್ತಿರುತ್ತೆ. ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳಕಾದ್ರೂ ನಾವು ವೀಕ್ಲಿ ಒನ್ಸ್ ಆಚೆ ಲಾಸ್ಟ್ಗೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಒಳ್ಳೇದು, ನನ್ನ ಅನಿಸಿಕೆ. ಆ ನಂತರ ಅವರು ಡಿಸಿಷನ್ಗೆ ಬಿಟ್ಟಿದ್ದದು. ಬಟ್ ನಾವು ರಿಪೋರ್ಟ್ಸ್ ನೋಡ್ಕೊಂಡು ನಾವು ಅದನ್ನ ಡಿಸೈಡ್ ಮಾಡಬೇಕು, ಅದು ಬೆಸ್ಟ್ ವೇ. ಓಕೆ, ನಾನು ರೆಕಮೆಂಡ್ ಮಾಡ್ಬೋದಾ? ಖಂಡಿತ ಕೊಡಿ ಸರ್. ಯಾಕಂದ್ರೆ ನೋಡಿ ಸರ್, ಈಗ ಕ್ಯಾನ್ಸರ್ ಈ ರೋಗದಲ್ಲಿ ಏನು ಅಂತಂದ್ರೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಅಥವಾ 4th ಸ್ಟೇಜ್ ಅಲ್ಲಿ ನಾವೆಲ್ಲರನ್ನೂ ಉಳಿಸ್ತೀವಿ ಅಂತ ಯಾರನ್ನೂ ನಾವು ಹೇಳಕ್ ಸಾಧ್ಯನೇ ಇಲ್ಲ. ಅದು ಓಕೆ, ಆ ಕ್ಯಾನ್ಸರ್ ಟೈಪ್ ಆಫ್ ಕ್ಯಾನ್ಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಕ್ಯಾನ್ಸರ್ ಇಂಟೆನ್ಸಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವರು ಶಕ್ತಿ ಎಷ್ಟಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ, ಮತ್ತೆ ದೇಹದಲ್ಲಿ ಇಮ್ಯುನಿಟಿ ಪವರ್ ಎಷ್ಟಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಎಟ್ ಲಾಸ್ಟ್ ಅವ್ರು ಕೀಮೋ ರೇಡಿಯೇಷನ್ ಏನಾದ್ರು ತಗೊಂಡಿದ್ರೆ ದೇಹದ ಶಕ್ತಿನೂ ಅಂದ್ರೆ ಇಮ್ಯುನಿಟಿ ಸಿಸ್ಟಮ್ ಹಾಳಾಗ್ತಾ ಹೋಗ್ಬಿಟ್ಟಿರುತ್ತೆ. ಈಗ ನಿಮಗೆ ಕೀಮೋ ರೇಡಿಯೇಷನ್ ಒಂದ್ಸರಿ ಕೀಮೋ ಕೊಟ್ಮೇಲೆ ನಮ್ಗೆ 6 ತಿಂಗಳು ದೇಹದಲ್ಲಿ ಹಾಗೆ ಇರುತ್ತೆ. ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ ನಿಮಗೆ ಕೀಮೋ ತಗೊಳ್ತಾ ನಮಗೆ ಬ್ಲಡ್ ಸೆಲ್ಸ್ ಕೌಂಟ್ಸ್ ಎಲ್ಲ ಕಡಿಮೆ ಆಗುತ್ತೆ, WBC ಕಡಿಮೆ ಆಗುತ್ತೆ, ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ. ಆಗ ನಾವು ಯಾರಿಗೂ ಸುಮ್ನೆ ರಾಂಗ್ ಅಶ್ಯೂರೆನ್ಸ್ ಕೊಡಬಾರ್ದು. ಇದರಿಂದ ನೀವು ತಗೊಂಡ ತಕ್ಷಣ ಬದುಕ್ ಬಿಡ್ತೀರಿ ಹಾಗೆ ಹೀಗೆ ಅಂತ. ಇದು ಸಪೋರ್ಟಿವ್ ಫುಡ್ ಪ್ರಾಡಕ್ಟ್. ಈಗ ನಿಮ್ಗೆ ಏನಾಗುತ್ತೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಕ್ಯಾನ್ಸರ್ ಪೇಷಂಟ್ ಅಲ್ಲಿ. ಮತ್ತೆ ಆಲ್ರೆಡಿ ಟಾಕ್ಸಿನ್ಸ್ ಏನಿರುತ್ತೆ, ಅವ್ರು ತಗೊಂಡಿರೋ ಕೀಮೋ ರೇಡಿಯೇಷನ್ ಇರ್ಬೋದು, ಬೇರೆದ್ರಲ್ಲಿರೋ ಟಾಕ್ಸಿನ್ಸ್ ನ ಕಡಿಮೆ ಮಾಡುತ್ತೆ. ಆಮೇಲೆ ಸೆಲ್ಸ್ ಅನ್ನು ರಿಪೇರಿ ಮಾಡ್ತಾ ಹೋಗುತ್ತೆ. ಅವಾಗ ನಮಗೆ ಕ್ಯಾನ್ಸರ್ ಕಡಿಮೆ ಆಗೇ ಆಗುತ್ತೆ. ಈಗ ನಾವು ಎಷ್ಟೋ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಕೊಟ್ಟಿದ್ದೀವಿ, ನಮಗೆ ಕ್ಯಾನ್ಸರ್ ಗುಣ ಆಗ್ತಾ ಬಂದಿದೆ ಆಲ್ರೆಡಿ. ಅವ್ರು ತಗೊಳ್ತಾ ಇದ್ದಾರೆ, ಈಗ ಅವ್ರದ್ದು ತೂಕ ಹೆಚ್ಚಾಗಿದೆ, ಆನಂತರ ಅವ್ರ ಬಾಡಿ ಕಂಪ್ಲೀಟ್ ಡಿಟಾಕ್ಸಿಫೈ ಆಗಿದೆ, ಊಟ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಮೊದಲು ಬೆಡ್ ರಿಡನ್ ಆಗಿರೋರೆಲ್ಲ ಈಗ ಎದ್ದು ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಇದೆಲ್ಲ ಪಾಸಿಟಿವ್ ಸೈನ್. ಆದ್ರೆ ಹಂಗಂತೇಳಿ ನಾವು ರಾಂಗ್ ಅಶ್ಯೂರೆನ್ಸ್ ಯಾರಿಗೂ ಕೊಡಬಾರ್ದು. ನಾನು ಬದುಕಿಸ್ಬಿಡ್ತೀನಿ ಇದರಲ್ಲಿಂದಾನೇ ನೀವು ಎಲ್ಲ ಸಂಪೂರ್ಣವಾಗಿ ಗುಣ ಆಗ್ತೀರಿ ಅನ್ನೋದು ಕ್ಯಾನ್ಸರ್ ಅಲ್ಲಿ ಯಾವತ್ತೂ ನಾವು ಹಂಗೆ ಹೇಳಕ್ ಬರಲ್ಲ. ನಾವು ಅವ್ರ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದು ಡೆಫಿನೆಟ್ಲಿ ಇಟ್ಸ್ ಅ ಬೆಸ್ಟ್ ಮೆಡಿಸಿನ್ ಟು ರೆಜುವಿನೇಟ್. ಅವರು ದೇಹದಲ್ಲಿ ಒಳ್ಳೆ ಬದಲಾವಣೆಗಳೇ ಆಗುತ್ತೆ. ಒಂದೇ ವಾರದಲ್ಲಿ ಎಷ್ಟೋ ಪೇಷಂಟ್ಗಳಲ್ಲಿ ನೋಡಿದೀವಿ ನಾವು, ಅವರಲ್ಲಿ ಒಳ್ಳೆ ಬದಲಾವಣೆ ಆಗಿದೆ. CA ಲಂಗ್ಸ್ ಅಲ್ಲಿ ಕೊಟ್ಟಿದ್ದೀವಿ, CA ಪ್ಯಾನ್ಕ್ರಿಯಾಸ್ ಅಲ್ಲಿ ಕೊಟ್ಟಿದ್ದೀವಿ, CA ಲಿವರ್ ಅಲ್ಲಿ ಕೊಟ್ಟಿದ್ದೀವಿ, CA ಇಂಟೆಸ್ಟೈನಲ್ ಕೊಟ್ಟಿದ್ದೀವಿ. ಸೊ ಎಲ್ಲದರಲ್ಲೂ ಆ ಬದಲಾವಣೆಗಳನ್ನು ನಾವು ನೋಡಿದ್ದೀವಿ. ಹಾಗೆ ನಾವು ಅವ್ರಿಗೆ ತಿಳಿಸಿ ಕೊಟ್ಟೋದು ಬೆಟರ್ ವೇ. ಖಂಡಿತ ಅನುಕೂಲ ಅಂತರೂ ಹಾಗೆ ಆಗುತ್ತೆ ಅವ್ರಿಗೆ ಕ್ಯಾನ್ಸರ್ ಅಲ್ಲಿ. ಸರ್ ಆಮೇಲೆ ಈಗ ನಮ್ಗೆ ಯಾವುದೇ ಈ ರೀತಿ ವೀಸಿಂಗ್ ಬರೋದು, ಈ ತರ ಪದೇ ಕಫ ಕಟ್ಕೊಳ್ಳೋದು, ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಎಸ್ಪೆಷಲಿ ರೆಸ್ಪಿರೇಟರಿ ಸಿಸ್ಟಮ್ ಇಮ್ಯುನಿಟಿ ತುಂಬಾ ಕಡಿಮೆ ಆಗಿರುತ್ತೆ. ಆನಂತರ ಅಲರ್ಜನ್ಸ್ ತುಂಬಾ ಬೇಗ ರಿಯಾಕ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ. ಅವ್ರಿಗೆ ಎಲ್ಲೇ ಒಂದು ಕೋಲ್ಡ್ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಲಿ ಅಥವಾ ಬೇರೆ ಯಾರಿಗಾದ್ರೂ ಅವ್ರಿಗೆ ಅಲರ್ಜಿ ಇತ್ತು ಅಂದ್ರೆ, ಇನ್ಫೆಕ್ಷನ್ ಇತ್ತು ಅಂದ್ರೆ ಇವ್ರಿಗೆ ಬರೋ ಚಾನ್ಸಸ್ ತುಂಬಾ ಬೇಗ ಇರುತ್ತೆ. ನೀವು ಆಲ್ರೆಡಿ ಇನ್ಹೇಲರ್ ಮೇಲೆ ಡಿಪೆಂಡ್ ಆಗಿದ್ರು ಕೂಡ ನೀವು ಇದನ್ನ ಕೊಡ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ಮೇನ್ ಇಂಪಾರ್ಟೆಂಟ್ ನಮ್ಗೆ ಏನಾಗುತ್ತೆ, ಒಂದು ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡುತ್ತೆ ಇದು, ಹೌದಲ್ವಾ? ಇದರಲ್ಲಿರೋ ಕಾಂಪೊನೆಂಟ್ಸೇ ನಮಗೆ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ ನಂತರ ಸೆಲ್ಸ್ ರೆಜ್ಯುವಿನೇಷನ್ ತುಂಬಾ ಚೆನ್ನಾಗಾಗುತ್ತೆ ಇದರಲ್ಲಿ. ಈಗ ನಮ್ಗೆ ಅಲ್ಲಿ ಯಾವುದೇ ಡ್ಯಾಮೇಜ್ ಸೆಲ್ಸ್ ಇರ್ಬೋದು, ಮಾಲ್ ಫಂಕ್ಷನ್ ಮಾಡೋಂಥ ಸೆಲ್ಸ್ ಇರ್ಬೋದು, ಸೊ ಅಂತ ಸೆಲ್ಸ್ನೆಲ್ಲ ರಿಪೇರ್ ಮಾಡುತ್ತಲ್ವಾ, ಅವಾಗ ನಮಗೆ ನ್ಯೂ ಸೆಲ್ಸ್ ಫಾರ್ಮೇಷನ್ ಆಗೋದ್ರಿಂದ ಲಂಗ್ಸ್ ಫಂಕ್ಷನ್ ನಾರ್ಮಲ್ ಆಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದು ಈಗ ನೀವು ಆಲ್ರೆಡಿ ಇನ್ಹೇಲರ್ ಏನು ಯೂಸ್ ಮಾಡ್ತಿದ್ದೀರಿ ಅಥವಾ ನೆಬ್ಯುಲೈಸೇಷನ್ ಯೂಸ್ ಮಾಡ್ತಿದ್ದೀರಿ, ಅದ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಆ ನಂತರ ಅದ್ರ ಡಿಪೆಂಡೆನ್ಸಿ ನಿಧಾನಕ್ಕೆ ಕಡಿಮೆ ಆಗ್ತಾ ಕಂಪ್ಲೀಟ್ ಆಗಿ ಅದನ್ನ ನಿಲ್ಲಿಸ್ಬೋದು ನೀವು ಕಂಡೀಷನ್ ನೋಡ್ಕೊಂಡು. ಆ ನಂತರ ಮುಂದೆ ಯಾವಾಗ ಅವ್ರ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಬೂಸ್ಟ್ ಆಗುತ್ತೆ, ಒಂದು ನೀವು 5 ರಿಂದ 6 ತಿಂಗಳು ಕೊಡ್ತೀರಾ ನೀವು, ಆವಾಗ ನಿಮಗೆ ಮತ್ತೆ ರಿಪೀಟ್ ಆಗಿ ಈ ರೀತಿ ಸಿಂಪ್ಟಮ್ಸ್ ಬರಲ್ಲ. ವೀಸಿಂಗ್ ಬರೋದಾಗ್ಲಿ, ಕಫ ಕಟ್ಕೊಳ್ಳೋದಾಗ್ಲಿ, ಗುರ್ಗೋರ್ ಅನ್ನೋದಾಗ್ಲಿ, ಅಥವಾ ಪದೇ ಅಲರ್ಜಿಗಳಾಗೋದಾಗ್ಲಿ, ಅಥವಾ ಇನ್ಫೆಕ್ಷನ್ಸ್ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗೋದಾಗ್ಲಿ, ಅದೆಲ್ಲದೂ ಕಡಿಮೆ ಆಗ್ತಾ ಬರುತ್ತೆ. ಇವನ್ ಒಂದು ಎಕ್ಸಾಂಪಲ್, ನಾನೇ ಒಂದು ಟೆಸ್ಟಿಮನಿ ಶೇರ್ ಮಾಡಿದ್ದೆ. ನಾನು ಒಂದು ಪೇಷಂಟು, ಅವ್ರಿಗೆ ಅಲರ್ಜಿಕ್ ಬ್ರಾಂಕೈಟಿಸ್ 10 ಇಯರ್ಸ್ ಇಂದ ಇತ್ತು. ಏಜ್ ಬಂದು 65 ಇಯರ್ಸ್. 55 ಇಯರ್ಸ್ಗೆ ಅವ್ರಿಗೆ ಸ್ಟಾರ್ಟ್ ಆಗಿತ್ತು ಆಲ್ಮೋಸ್ಟ್. ಅವರು ಇನ್ಹೇಲರು ರೋಟಾಕ್ಯಾಪ್ಸ್ ಯೂಸ್ ಮಾಡ್ತಿದ್ರು, ಇನ್ಹೇಲರ್ ಅಲ್ಲ, ರೋಟಾಕ್ಯಾಪ್ಸ್. ಅದ್ರ ಜೊತೆಗೆ ಥಿಯೋಸ್ಟೆಲಿನ್ ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇದ್ರು. ಅದೆರಡನ್ನೂ ಬಿಟ್ಟು ಅವ್ರ ಕೈಯಲ್ಲಿ ಇರಕ್ಕೆ ಆಗ್ತಿರ್ಲಿಲ್ಲ. ಸೀರಿಯಸ್ಲಿ ನಾನು ಹೇಳ್ತಿರೋದು ಬರೀ ಚಳಿಗಾಲದಲ್ಲ, ಇವನ್ ಬೇಸಿಗೆಗಾಲದಲ್ಲೂ ಅದನ್ನ ಬಿಟ್ಟಿರಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಒನ್ಸ್ ನಾವು ಕ್ಯೂರ್ ಸೆಲ್ ಸ್ಟಾರ್ಟ್ ಮಾಡಿ
ಅವ್ರಿಗೆ ಒಂದೇ ವಾರ ಆದ ನಂತರ ಅವರೇ ಬಂದು ಹೇಳಿದ್ರು ನನಗೆ, ಸರ್ ನಾನು ಈಗ ಒಂದು ವಾರದಿಂದ ಕ್ಯೂರ್ಸೆಲ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನಾನು ರೋಟಾ ಕ್ಯಾಪ್ಸು ತಗೊಂಡಿಲ್ಲ, ಜೊತೆಗೆ ಥಿಯೋಸಲಿನ್ ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ, ನಾನು ಆರಾಮಾಗಿದ್ದೀನಿ, ಅದನ್ನ ಬಿಟ್ಟು ಆರಾಮಾಗಿದ್ದೀನಿ ಅಂತ. ಎಲ್ಲರಲ್ಲೂ ಹೀಗೆ ಆಗ್ಬೇಕಂತಿಲ್ಲ, ಅವ್ರಿಗೆ ಫಾಸ್ಟ್ ಆಗಿ ರಿಸಲ್ಟ್ ಬಂದಿದೆ, ಕೆಲವೊಬ್ರಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ, ಬಟ್ ಡೆಫಿನೆಟ್ಲಿ ಅಲ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಿಮಗೆ ನಾವು ಪ್ರಾಕ್ಟಿಕಲ್ ಆಗಿ ಈ ತರ ಸುಮಾರು ಕೇಸಸ್ ನೋಡಿದ್ದೀನಿ. ನೋಡಿದಾಗ ಅವರೆಲ್ಲರಲ್ಲೂ ಅವರು ಅಲೋಪತಿಕ್ ಮೆಡಿಸಿನ್ಸ್ ಬಿಟ್ಟಿದ್ದಾರೆ, ಇದರಲ್ಲಿ ಕಂಟಿನ್ಯೂ ತಗೊಳ್ಳೋದ್ರಿಂದ ಅವ್ರಿಗೆಲ್ಲ ಸಿಂಪ್ಟಮ್ಸ್ ರೆಡ್ಯೂಸ್ ಆಗಿದೆ. ಇದನ್ನ ನಾವು ವೀಕ್ಲಿ ಒನ್ಸ್ ಮಾಡಿದ ಮೇಲೆ ಕೂಡ ಅವ್ರು ನಾರ್ಮಲ್ ಆಗಿದ್ದಾರೆ, ಅವ್ರ ಡೋಸೇಜ್ ಎಲ್ಲ ರಿಡ್ಯೂಸ್ ಮಾಡಿದ ಮೇಲೆ ಕೂಡ ನಾರ್ಮಲ್ ಆಗಿದ್ದಾರೆ. ಹಂಗಾಗಿ ನೀವು ಕೂಡ ಆರಾಮಾಗಿ ಕೊಡ್ಬೋದು. ತೊಂದ್ರೆ 9 ಇಯರ್ಸ್ಗೆ ಫುಲ್ ಕೊಡ್ಬೋದಾ ಇಲ್ಲ ಆಫ್ ಕೊಡ್ಬೇಕಾ? ಆಫ್ ಕೊಟ್ರೇನೆ ಬೆಟರು, ಫುಲ್ ಏನ್ ಬೇಡ ಸರ್ ಅವಶ್ಯಕತೆ, ಆಫ್ ಕೊಡಿ. ಲಾಸ್ಟ್ ಒಂದೇ ಒಂದು ಸರ್, ಆಲ್ರೆಡಿ ರಿಪೋರ್ಟ್ ಕಳ್ಸಿದ್ದಾರೆ ಗಂಗಾಧರ್ ಮತ್ತೆ ರಾಜು ಸರ್. ಅದು ಮ್ಯೂಕೋಪಾಲಿ ಸ್ಯಾಚುರೈಡೇಸಸ್ ಟೈಪ್ 6 ಅಂತ MPS 6. ಸರ್ ಅದು 4 ಇಯರ್ಸ್ ಬೇಬಿ ಅಲ್ವಾ ಸರ್, 4 ಇಯರ್ಸ್ ಬೇಬಿಗೆ ನಾವು ಕೊಡೋದು ಸೂಕ್ತ ಅಲ್ಲ ಅಷ್ಟೊಂದು. ಹಾಗಾಗಿ ನಾನು ರೆಕಮೆಂಡ್ ಮಾಡಲ್ಲ ಸರ್ ಅದರಲ್ಲಿ. ಸೊ ಈಗ ಅವರಿಗೆ ಇನ್ಸುಲಿನ್ ಎಷ್ಟು ತಗೊಳ್ತಿದ್ದಾರೆ ಈಗ? ನಂಗೆ ಗೊತ್ತಿಲ್ಲ, ಅವ್ರು ಇರೋದು ಚಳ್ಳಕೆರೆ, ನಾನು ಇರೋದು ಮಾಲೂರು. ಬಟ್ ನೀವು ಕಂಪ್ಲೀಟ್ ಅದ್ರದ್ದು ಡೀಟೇಲ್ಸ್ ಎಲ್ಲ ತಗೊಳ್ಳಿ ಸರ್. ನೀವು ಕಂಪ್ಲೀಟ್ ಆಗಿ ಯಾವಾಗ್ಲೂ ಅಷ್ಟೇನೆ, ಯಾರೇ ಒಬ್ರಿಗೆ ನಾವು ಕೊಡೋಕಿನ ಮೊದಲು ಕಂಪ್ಲೀಟ್ ಆಗಿ ನಾವು ಅವ್ರದ್ದು ಹಿಸ್ಟ್ರಿ ತಗೋಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಹಿಸ್ಟ್ರಿ ತಗೊಂಡು ಆಮೇಲೆ ನೀವು ಕೊಡೋದು ತುಂಬಾ ಒಳ್ಳೇದು. ಕೊಡೋದ್ರಿಂದ ಏನ್ ತಪ್ಪೇನಿಲ್ಲ, ಆದ್ರೆ ನಿಮ್ಗೂ ಗೊತ್ತಿರ್ಬೇಕಲ್ವಾ, ಅದ್ರ ಬಗ್ಗೆ ಗೊತ್ತಿದ್ರೆ ತುಂಬಾ ಒಳ್ಳೇದು. ಬಟ್ ಈಗ ಸದ್ಯಕ್ಕೆ ಕಂಟಿನ್ಯೂ ಮಾಡಿ, ಏನ್ ತೊಂದರೆ ಏನೂ ಇಲ್ಲ, ಕಂಟಿನ್ಯೂ ಮಾಡಿ. ಮಾನಿಟರ್ ಮಾಡ್ತಾ ಇರ್ತೀರಲ್ಲ ಶುಗರು, ಇನ್ಸುಲಿನ್ ಡೋಸೇಜ್ ಡಾಕ್ಟ್ರೇ ಕಡಿಮೆ ಮಾಡ್ಬೇಕು. ಇವಾಗೆ ಕಡಿಮೆ ಮಾಡ್ಕೊಬೇಡಿ, ಡಾಕ್ಟರ್ ಒಪಿನಿಯನ್ ತಗೊಂಡು ಅವ್ರಾಗೆ ಕಡಿಮೆ ಮಾಡ್ಲಿ ಇನ್ಸುಲಿನ್ ನ. ಯಾಕಂದ್ರೆ ಸಡನ್ ಆಗಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೆ ಮಾಡಕ್ ಹೋಗ್ಬಾರ್ದು. ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿ ಇನ್ಸುಲಿನ್ ಕಡಿಮೆ ಮಾಡ್ತಾ ಹೋದ್ರೆ ಏನ್ ತೊಂದರೆ ಏನಾಗಲ್ಲ. ಕೊಡಿ ಸರ್ ಕಂಟಿನ್ಯೂಸ್ ಆಗಿ, ಏನು ತೊಂದರೆ ಏನೂ ಇಲ್ಲ. ಸೊ ಕೊಡ್ಬೋದು. ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ದುಡ್ಡು ಎಲ್ಲಿ ಬೇಕಾದ್ರೂ ತರ್ಬೋದು, ಒಂದೇ ಪ್ರಾಡಕ್ಟ್ ಅಲ್ಲಿ ಇಷ್ಟೊಂದು ರಿಸಲ್ಟ್ ಅವರು ಹೈಡ್ರೋಸೆಫಲಸ್ ಸರಿ ಹೋಗ್ಲಿಕ್ಕೆ ಶಂಟ್ ಹಾಕಿದ್ದಾರೆ, ಒಪ್ತೀನಿ. ಬಟ್ ಅಲ್ಲಿ ಈಗ ನೀವು ಏನಾಗಿತ್ತು ಅಂದ್ರೆ, ಇನಿಷಿಯಲಿನೇ ಅದು ಸೆಲ್ಸ್ ರೆಜುವಿನೇಟ್ ಆಗ್ಲಿಕ್ಕೆ, ಆ ಡ್ಯಾಮೇಜ್ ಸೆಲ್ಸ್ ರಿಪೇರಿ ಆಗ್ಲಿಕ್ಕೆ ಏನು ಕೊಡ್ಲಿಲ್ಲಲ್ಲ ನೀವು, ಅಲ್ಲಿಂದ ಹಾಗೆ ಬಿಟ್ಬಿಟ್ರಿ ನೀವು. ಅದು ಕಂಟಿನ್ಯೂ ಆಗ್ತಾ ಹೋಯ್ತು ಅಷ್ಟೇ. ಅದು ಇನಿಷಿಯಲಿ ಮಾಡಿದ್ರೆ ನಿಮ್ಗೆ ತುಂಬಾ ಬೇಗನೆ ಅನುಕೂಲ ಆಗಿರೋದು, ನೀವು ಮಾಡಿರ್ಲಿಲ್ಲ, ಹಾಗಾಗಿ ಅದು ಹಾಗೆ ಉಳ್ಕೊಂಡಿದೆ. ಅದು ಈಗ ರಿಪೇರಿ ಮಾಡ್ಲಿಕ್ಕೆ ಅವಕಾಶ ಇದೆ. ನಮಗ್ ನೋಡಿ 18 ವರ್ಷದವರೆಗೂ ಅವಕಾಶ ಇರುತ್ತೆ, ಮಕ್ಕಳು ಬೆಳವಣಿಗೆ ಆಗ್ತಾ ಇರುತ್ತಲ್ವಾ. ಹಾಗಾಗಿ ಒಂದು ಪ್ರಯತ್ನ, ಸಿನ್ಸಿಯರ್ ಪ್ರಯತ್ನ ಮಾಡಿದ್ರೆ ಅದ್ರಲ್ಲಿ ತಪ್ಪೇನಿಲ್ಲ ನಿಮ್ಗೆ. ಹಾಗೆ ಕೂರೋ ಬದಲು ಯು ಆರ್ ಗಿವಿಂಗ್ ಗುಡ್ ಪ್ರಾಡಕ್ಟ್. ಸರ್ ಅದನ್ನ ಮೈಸೂರಲ್ಲೇ ಇದ್ರಲ್ಲಿ ಇದ್ವಿ ಸರ್, ಒಂದು ವರ್ಷ ಇದ್ವಿ ಮನೆ ಮಾಡ್ಕೊಂಡು. ಎಸ್ ಗೊತ್ತಾಯ್ತು ಸರ್. ಅದೇ ತುಂಬಾ ಚಿಕ್ಕ ವಯಸ್ಸಿನ 5ನೇ ತಿಂಗಳು ಸರ್ ಅವನಿಗೆ. ಅವಾಗಲೇ ಹೋದ್ವಿ, ಅವನಿಗೇನು ನೋಡ್ತಿರ್ಲಿಲ್ಲ ಅವಾಗ. ಅಲ್ಲಿ ಇಂಟರ್ನಲ್ ಮೆಡಿಸಿನ್ಸ್ ಕೊಟ್ಟಿರಲ್ಲ ನಿಮ್ಗೆ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾರ ಅಷ್ಟೇ. ನಿಮ್ಗೆ ಒಳಗಡೆ ಆಗಿರೋ ಡ್ಯಾಮೇಜ್ ರಿಪೇರಿ ಮಾಡಕ್ ಏನ್ ಕೊಟ್ಟಿರಲ್ಲಲ್ವಾ. ಹಾಗಾಗಿ ನಮ್ಗೆ ಇಂಟರ್ನಲ್ ಡ್ಯಾಮೇಜ್ ಸರಿ ಹೋಗ್ಲಿಕ್ಕೆ ಏನ್ ಬೇಕೋ ಆ ಕೆಲಸ ಇದ್ ಮಾಡುತ್ತೆ. ಹೌದು ಸರ್. ಯಾವ ಸರ್ ಮೆಡಿಸಿನ್ ಅದ? ಅದೇ ಕ್ಯೂರ್ಸೆಲ್ ಅಂತೇಳಿ. ಯಾವ ಸರ್? ಸರ್ ನನ್ ಕ್ವಶನ್ ಏನಂತ ಹೇಳಿದ್ರೆ, ಒಬ್ರು ಕೊರೋನಾ ಟೈಮ್ ಅಲ್ಲಿ ಒಂದು ಇಂಜೆಕ್ಷನ್ ತಗೊಂಡಿದ್ದಾರೆ ಸರ್, ಕೊರೋನಾ ಇಂಜೆಕ್ಷನ್. ಅವರಿಗೆ 1 ವಾರ ಜ್ವರ ಇತ್ತು ಸರ್. ಆ ಜ್ವರ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ಹೇಳಿ. ಜ್ವರ ಮುಗಿದ್ಮೇಲೆ ಅವರು ಇನ್ನು ಬೆಡ್ ಅಲ್ಲೇ ಇದ್ದಾರೆ ಸರ್, ವೀಲ್ ಚೇರ್ ಅಲ್ಲೇ ತಿರುಗೋದು. ಈಗ 8 ದಿನ ಆಯ್ತು ಸರ್ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಅವ್ರಿಗೆ ಏನು ಸರ್ ಕಂಟಿನ್ಯೂ ಮಾಡ್ಬೇಕಾ? ಅಂದ್ರೆ ಸ್ವಲ್ಪನೂ ಚೇಂಜಸ್ ಕಾಣ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್ ಅದೇ ನಾನು ಹೇಳಿದ್ನಲ್ಲ ನಿಮ್ಗೆ, ಯಾವುದೇ ಒಂದು ಕಾಯಿಲೆ ಅಂದ್ರೆ ಅದು ಕಾಯಿಲೆ ಎಷ್ಟು ಇಂಟೆನ್ಸಿಟಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ದಿಢೀರ್ ಅಂತ ಎಲ್ಲಾ ಕೇಸ್ಗಳಲ್ಲೂ ರಿಸಲ್ಟ್ ಒಂದೇ ತರ ತಗೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದು ತಪ್ಪು. ಯಾಕಂದ್ರೆ ಅವ್ರವ್ರ ಕಾಯಿಲೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರವ್ರ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರ ದೇಹದ ರೋಗ ನಿರೋಧಕ ಶಕ್ತಿ, ಅವ್ರ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿರುತ್ತೆ ರಿಸಲ್ಟ್ಸು. ಸೊ ಅದು ಬರೋವರೆಗೂ ನಾವು ಒಂದ್ ಸ್ವಲ್ಪ ಕಾಯ್ಬೇಕು. ತಾಳಿದವನು ಬಾಳಿಯಾನು, ನಾವು ಆತರ ಮಾಡಿದ್ರೆ ಇಲ್ಲಿ ಆಗಲ್ಲ. ಎಲ್ಲಾ ಕೇಸ್ ಒಂದೇ ತರ ಇರಲ್ಲ ಸರ್. ಸೊ ಅವ್ರ ಡ್ಯಾಮೇಜ್ ಎಷ್ಟಾಗಿರುತ್ತೆ ಅವ್ರ ದೇಹದಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಮಿನಿಮಮ್ ನಾ ಹೇಳಿದ್ನಲ್ಲ ನಿಮ್ಗೆ, 3 months ಫಸ್ಟ್ ಕಂಟಿನ್ಯೂ ಮಾಡಿದ್ರೆ ನಮಗೆ ಚೇಂಜಸ್ ಗೊತ್ತಾಗುತ್ತೆ ಸರ್. ಕ್ರಾನಿಕ್ ಡಿಸೀಸಸ್ ಅಲ್ಲಿ, ಯಾವುದೇ ಕ್ರಾನಿಕ್ ಡಿಸೀಸ್ ಇರಲಿ 3 months ನಾವು ಕಂಟಿನ್ಯೂ ಮಾಡಬೇಕು. ಆವಾಗ ನಾವು ಚೇಂಜಸ್ ಡೆಫಿನೆಟ್ಲಿ ಗೊತ್ತಾಗುತ್ತೆ.
ಅದರಲ್ಲಿ. ಇದೇ ಕ್ಲಿಯರೆನ್ಸ್ ಪೇಷಂಟ್ಗಳಿಗೆ ಹೆಚ್ಚಾಗಿ ಈಗ 4th ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಮುಂಚೆ ವಾರಕ್ಕೆ 2 ಸತಿ 3 ಸತಿ ಆಗ್ತಾ ಇತ್ತು, ಈಗ ದಿನಕ್ಕೆ 1-2 ಸತಿ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಏನ್ ಸರ್ ಕೊಡ್ಬೋದಾ ಅವರಿಗೆ? ಸರ್ ಕುಷ್ಠರೋಗ ಈಗಿನ ಕಾಲದಲ್ಲಿ ಬರೋದೇ ಇಲ್ಲಲ್ಲ, ಎಲ್ಲಿ ನಿಮ್ಗೆ ಎಲ್ಲಿ ಸಿಕ್ತು ಕೇಸ್ ಅದು? ಕಳಸ ನೀವೇನಾದ್ರು ಸರ್, ಹೇಳ್ತೀರಾ? ಕಳಸ. ನನಗೆ ರಿಪೋರ್ಟ್ ಕಳಿಸಿ ಸರ್, ನಾನು ಒಂದ್ಸರಿ ನೋಡ್ಬಿಟ್ಟು ಮಾತಾಡ್ತೀನಿ ಸರ್. ಓ